ತಾರೀಕಿವತ್ತು 14 ಸಂಡೇ ಸೆಪ್ಟೆಂಬರ್ ತಿಂಗಳು 2025. ನಿನ್ನೆ ಹಾಸನದ್ದು ದೊಡ್ಡ ಸುದ್ದಿ, ಟೆರಿಬಲ್ ಹಾರಿಬಲ್ ಸುದ್ದಿ. ಇದು ಡೀಟೇಲ್ಸ್ನ ಈಗಷ್ಟೇ ನನಗೆ ಡೀಟೇಲ್ಸ್ ಗೊತ್ತಾಗಿದ್ದು. ಅಲ್ಲಿ ತನಕ ನಿನ್ನೆ ಚಂದನ ಟಿವಿಯಲ್ಲಿ ನರೇಂದ್ರ ಮೋದಿ ಕಡೆಯಿಂದನೂ ಟ್ವೀಟ್ ಬಂದಿದೆ. ಇಷ್ಟು ಭಾಳ ಟಾಪ್ ಲೆವೆಲ್ಗೆ ಹೋಗಿದೆ. ಅಷ್ಟೊಂದು ಇದು ಸುದ್ದಿನ ವರ್ಸ್ಟ್ ಕೇಸ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬರ್ಸ್ನೆಲ್ಲ ನೋಡೋಕ್ಕೆ ಶುರು ಮಾಡಿ ಎಲ್ಲ ಯಾರು ಏನೇನು ಹೇಳ್ತಿದ್ದಾರೆ ಸುದ್ದಿ ಚೂರೇ ಗೊತ್ತಾಗಿ ಇವರೆಲ್ಲ ತಿಳ್ಕೊಂಡಿದ್ದಾರೆ. ಅಲ್ಲೆಲ್ಲ ಸ್ಪಾಟ್ ವಿಸಿಟ್ ಎಲ್ಲ ಏನು ಮಾಡಿಲ್ಲ ಇವರು. ಅವ್ರದ್ದು ಎಲ್ಲ ಲೋಕಲ್ ಜನಗಳದೆಲ್ಲ ಕಡೆಯಿಂದ ತಗೊಂಡಿರ್ತಾರೆ ಇನ್ಪುಟ್ಸು. ಅಷ್ಟೇ ಗೊತ್ತಿರೋದವ್ರಿಗೆ ಕಂಡ್ರೆ ಅದಿರೋದು ದರಿದ್ರ. ಆ ರೋಡ್ ಯಾವ ಸೀಮೆ ದುರವಸ್ಥೆ, ಅದು ನ್ಯಾಷನಲ್ ಹೈವೇ ಅಂತ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ರೈಲ್ವೆ ಸ್ಟೇಷನ್ನು ಉಂಟು, ಆಯಿತಾ. ರೈಲ್ವೆ ಎಷ್ಟು ಅಲ್ಲಿ ಓಡಾಟಗಳು, ಜನಗಳ ಜೊತೆ ಆಟೋಗಳು ಎಕ್ಸೆಟ್ರಾ ಇವೆಲ್ಲವೂ ಅಸಾಧ್ಯ ಮೂಮೆಂಟ್ಸ್ ಇರ್ತದೆ ಅಲ್ಲಿ. ಅಂಥದ್ರಲ್ಲಿ ಈ ನ್ಯಾಷನಲ್ ಹೈವೇ ಫೋರ್ ಲೇನರ್ ವಿತ್ ಡಿವೈಡರ್ ಇರೋ ನ್ಯಾಷನಲ್ ಹೈವೇ ಝೂಮ್ ಅಂತ ಹಾಸನದಿಂದಲಾರು ಸರಿ, ಹೊಳೆನರಸೀಪುರದಿಂದಲಾರು ಸರಿ ಬರ್ತಾ ಇರ್ತವೆ. 4 ಲೇನ್ ಇರೋ ಇದರಲ್ಲಿ ರೋಡಲ್ಲಿ ಅದು ಕರೆಕ್ಟಾಗಿ ಆ ಹೊಸಳ್ಳಿ ಇದು ಯಾವ ಜಾಗದಲ್ಲಿ ಪ್ರೊಸೆಷನ್ನು ಎಲ್ಲ ಹೋಗ್ತಾವೋ ಏನಾದರೂ ಸರಿ. ನಾನೇನು ಮಾಡಿದ್ದೀನಿ ಒಂದ್ಸಲ ಗಣೇಶನ ಪ್ರೊಸೆಷನು ಪರಮಾತ್ಮ ಅಲ್ಲಿ ಎಷ್ಟೊಂದು ನಡೆಯುತ್ತೆ ಅಂದರೆ, ಇರೋ ಬರೋ ಕಲಾವಿದರುಗಳು, ಉದ್ದನೆ ಕಾಲಿನವ್ರಲ್ಲೇ ನಡೆಯೋರು, ಆಮೇಲೆ ಆ ದೊಡ್ಡ ಗೊಂಬೆಗಳು, ಆಮೇಲೆ ನವಿಲು ಕುಣಿತ, ಆಮೇಲೆ ಇನ್ನೊಂದೇನೋ ಕುಣಿತ, ಎಷ್ಟು ಅವೈಲಬಲ್ ಇದಾವೋ ಕಲಾವಿದರ ತಂಡ ಎಲ್ಲ ಅವೈಲಬಿಲಿಟಿನೂ ಇರುತ್ತೆ. ಅದು ಸ್ಪೆಷಲ್ ಗಣೇಶನ ಉತ್ಸವ. ಹಾಸನದಲ್ಲೂ ಹಿಂಗೆ ನಡೆಯೋಕ್ಕಲ್ವೇನೋ ಆ ಲೆವೆಲಿಗೆ ನಡೆಯುತ್ತೆ. ನಾನು ನೋಡ್ಕೊಂಬಂದಿನಿ. ನಾನು ಎಷ್ಟೊಂದು ಸಲ ಅಲ್ಲಿ ಪಾಸ್ ಆಗೋವಾಗ ನಾನು ನೋಡಿದ್ದೀನಿ. ನನಗೂ ಮುಂದೆಗಡೆ ನೋಡೋದ್ರ ಬಿಟ್ಟು ಎಲ್ಲೇ ಚಂದದ ಕಡೆ ನಿಂತ್ಕೊಂಡು ನೋಡಿದ್ದೀನಿ. ಆದರೂ ಮುಂದ್ಗಡೆ ಯಾರೋ ಬಂದು ಡಿಕ್ಕಿ ಹೊಡೆದಾರ ಜೋಪಾನ ಹಾಕೊಂಡ್ರಪ್ಪ ಅನ್ನೋ ಲೆವೆಲಿಗೆ ಕ್ರೌಡ್ ಇರುತ್ತೆ ಆ ಜಾಗದಲ್ಲಿ, ಆಯಿತಾ. ಅದು ಆ ಪರ್ಟಿಕ್ಯುಲರ್ ಜಾಗ, ಯಾವ ಜಾಗದಲ್ಲಿ ಇವ್ರ ಪ್ರೊಸೆಷನ್ ಹೋಗುತ್ತೋ ಆ ಜಾಗ ಹೊಸಳ್ಳಿದು ಆ ರೈಲ್ವೆ ಕ್ರಾಸಿಂಗ್ ಎಲ್ಲಿ ಬರುತ್ತೋ ಆ ಜಾಗದಲ್ಲಿ, ಮತ್ತು ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಮುಂದ್ಗಡೆ ಆ ಕಡೆ ಈ ಕಡೆ ಎಲ್ಲ ಕಡೆ 4 ಲೇನರ್ ನ್ಯಾಷನಲ್ ಹೈವೇದು ಹೆಂಗಿರ್ಬೇಕಾಗ್ಯೋ ಹಂಗಿಲ್ಲ. 4 ಲೇನರ್ ಹೋಗ್ಬಿಟ್ಟು ದಡೀರ್ನೆ 2 ಲೇನರ್ ಆಗ್ಬಿಡ್ತದೆ. ಆ 2 ಲೇನರೂ ಅಷ್ಟೇ ಅಡ್ಡಾದಿಡ್ಡಿ ಸ್ಪೀಡ್ ಬ್ರೇಕ್ಗಳು ಕರೆಕ್ಟಾಗಿಲ್ಲ. ಅಲ್ಲಿ ಹಂಪು ಇಳಿಸೋದು ಏನೇನು ಇರಬೇಕು ಕರೆಕ್ಟಾಗಿ. ಆಮೇಲೆ ಯಾವ್ಯಾವ ಜಾಗದಲ್ಲಿ ಟರ್ನ್ ತಗೊಳಕ್ಕೆ ಆ ಡಿವೈಡರ್ನ ಖಾಲಿ ಬಿಟ್ಟಿರ್ತಾರೆ. ಎಲ್ಲೆಲ್ಲೆಲ್ಲ ಜನಗಳು ಆರಾಮ ಅತ್ತಿತ್ತ ಓಡಾಡ್ತಿರ್ತಾರೆ. ಮತ್ತು ಆಟೋಗಳು ಓಡಾಡ್ತವೆ ಅಲ್ಲಿ, ಸಿಟಿ ಒಳಗಡೆ ಓಡಾಡೋ ಆಟೋಗಳು. ಸಿಟಿ ಎಲ್ಲ ಅದೇನೋ ಟೌನ್ ಅದು, ಆಯಿತಾ. ಇಟ್ಸ್ ಅ ವಿಲೇಜ್ ಇನ್ಫ್ಯಾಕ್ಟ್. ಅಂದರೆ ಅದು ಒಂದು ಆರ್ಡಿನರಿ ಹಳ್ಳಿ. ಆದರೆ ಅಲ್ಲಿ ರೈಲ್ವೆ ಸ್ಟೇಷನ್ ಬರೋದ್ರಿಂದ ಸಿಕ್ಕಾಬಿಟ್ಟೆ ಅಲ್ಲಿ ವಿಚಿತ್ರ ಥರದ, ಅಂದರೆ ನಿಮಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗೋದಿಲ್ಲ ಹಂಗೆ ಲೆವೆಲ್ಗೆ ದಡಬಡ್ ಅಂತ ಬಂದ್ಬಿಡ್ತಾರೆ ಜನಗಳು. ಅಲ್ಲಿಂದಿಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಕಡೆಗೆ. ಅದು ಇದಕ್ಕೆ ಎಷ್ಟು ಕಂಜಸ್ಟೆಡ್ ಜಾಗ ಅದು ಅಂದರೆ, ಸಿಂಗಲ್ ಲೇನೋ ಅಲ್ಲ. ಸಿಂಗಲ್ ಲೇನ್ ಅಂದರೆ ಒಂದು ಸಿಂಗಲ್ ಲೇನ್, ಒನ್ ವೇ, ಒಂದಷ್ಟೇ ಜನಗಳು ಓಡಾಡೋಕ್ಕೂ ಅವೈಲಬಲ್ ಇಲ್ಲ ಜಾಗ ಅಲ್ಲಿ. ಒಂದು ಸೈಡಲ್ಲಿ ಅಲ್ಲಿ ಅದೇನಂತಾರೆ, ಜನಗಳು ಅಂಗಡಿ ಮಳಿಗೆಗಳು ಏನಿದಾವೋ, ಹೋಟೆಲ್ಗಳು ಎಲ್ಲ, ಅಲ್ಲಿಂದ ದಡಬಡ್ ಅಂತ ಬಂದ್ಬಿಡ್ತಾರೆ ಜನ. ಇಲ್ಲದ್ರೆ ಈ ಕಡೆ ಡಿವೈಡರ್ನ ಕ್ರಾಸ್ ಮಾಡಿ ನೆಗೆದು ಬಿಡ್ತಾರೆ ಜನ. ಅಷ್ಟೊಂದು ವರ್ಸ್ಟ್ ಕೇಸ್ ಉಂಟಲ್ಲಿ. ಇಲ್ಲಿ ತನಕ ನಮ್ಮ ಹಾಸನ DC ಗೆ, ನಮ್ಮ ಹಾಸನ SP ಗೆ, ಈ ಪಾಪ ಹಾಸನ DC ಈಗ ಬಂದಿರಲ್ಲ ಕುಮಾರಿ ಮೇಡಮ್, ಅವ್ರಿಗೆ ಗೊತ್ತಾಗಿರೋದಿಲ್ಲ, ಅವ್ರ ಗಮನಕ್ಕೆ ಇನ್ನೂ ಬಂದಿರೋದಿಲ್ಲ. ಹಾಗಾಗಿ ಪ್ರೀವಿಯಸ್ಲಿ ಇದ್ರಲ್ಲ ಇಷ್ಟು ದಿನ
ಪೂರಾ 2 ವರ್ಷದಲ್ಲ ಏನೋ ಟೆನ್ಯೂರೇನೋ ಮುಗಿಸಿ ಹೋದ ಸತ್ಯಭಾವಂಗೆ ಗೊತ್ತಾಗ್ಲಿಲ್ವಾ? ಎಲ್ಲ ನಾವೇ ಹೇಳ್ಕೊಡ್ಬೇಕಾ? ಅಲ್ಲ, ಮರ್ಯಾದೆ ಅನ್ನೋದೊಂದು ಇರ್ಬೇಕಣ್ರಪ್ಪ ಜನಕ್ಕೆ. ಇಷ್ಟು ದೊಡ್ಡದೊಂದು ಆಕ್ಸಿಡೆಂಟ್ ಆಗಬೇಕು, ಆಮೇಲೆ ಅಷ್ಟೇನೆ ಇವ್ರಿಗೆ ಕಣ್ಣು ಬಿಡ್ತಾರೆ ಇವರು ಅಂದ್ರೆ ಹೆಂಗೆ? ಅಲ್ಲಿ ಎಷ್ಟು ಕಂಜೆಸ್ಟೆಡ್ ಇದೆ ಜಾಗ ಅಂತ ಹೇಳಿದ್ರೆ ಒತ್ತುವರಿ ಇವರೇ ಮಾಡ್ಕೊಂಡು ಕೂತವ್ರೋ, ಅಥವಾ ಇದ್ದಿದ್ದೇ ಜಾಗನ ಇನ್ನೊಂದು ಸೈಡಲ್ಲಿ ರೈಲ್ವೆ ಪ್ಯಾರಲಲ್ಲಿ ರನ್ ಆಗುತ್ತೆ. ಅಂದ್ರೆ ಪ್ಯಾರಲಲ್ ಅಂದ್ರೆ ಪ್ಯಾರಲಲ್, ಆ ಕಡೆ ರೋಡು ಈ ಕಡೆ ರೈಲ್ ಹಂಗೆ ರನ್ ಆಗುತ್ತೆ. ಆ ಕಡೆ ಸೈಡಲ್ಲಿ ಆರಾಮಾಗಿ ಅದನ್ನ ಎಕ್ಸ್ಟೆಂಡ್ ಮಾಡೋದು ಏನಿದೆಯೋ ಬಿಸಿನೆಸ್ ಅದನ್ನ ಮಾಡ್ಬೋದು. ನ್ಯಾಷನಲ್ ಹೈವೇ ಮೇಂಟೈನ್ ಮಾಡೋ ಜನಗಳು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಈಗ ಆ ಟ್ರಕ್ ಡ್ರೈವರು ಯಾರು ಬಂದ್ಬಿಟ್ಟು ಆ ಪ್ರೊಸೆಷನ್ ಒಳಗಡೆ ಝೂಮ್ ಅಂತ ಹೈ ಸ್ಪೀಡಲ್ಲಿ ಬಂದ್ಬಿಟ್ಟು ದಡ್ಬಡ್ ಅಂತ ಹಿಂಗಾಗಿದೆ ಕಣ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಿರ್ಲಿವನ ಪಾಪ. ಅವನ ಮೇಲ್ಗಡೆ ಏನೇನು ಸೆಕ್ಷನ್ ಆಗಡೆ ಏನೇನು ಹಾಕಿ ಏನು ಆ ಜನ್ಮ ಕಾರಾಗೃಹ ಅಂತ ಅಂದ್ಬಿಟ್ಟು ಏನಾರು ಕೊಡ್ತೀರೇನೋ. ಇದನ್ನ ಏನಂತಾರದಕ್ಕೆ ಪನಿಷ್ಮೆಂಟ್ ಯಾರಿಗೆ ಗೊತ್ತು? ನ್ಯಾಯಾಲಯದಲ್ಲಿ ಕೊಡ್ಬೇಕಾಗಿರೋದು ಪನಿಷ್ಮೆಂಟ್ ಈ ರಾಜಕಾರಣಿಗಳಿಗೆ, ಆಮೇಲೆ ಆ ಬ್ಯೂರೋಕ್ರಾಟ್ಸ್ಗೆ, ಈ ತಹಸೀಲ್ದಾರ್ಗಳಿಗೆ, DC ಗಳಿಗೆ, SP ಗಳಿಗೆ, ಇವ್ರು ಯಾರೆಲ್ಲ ಕಣ್ಣಿಗೆ ಕಾಣ್ತದಲ್ಲ ಅಂದ್ರು ಯಾಕೆ ರಿಪೇರಿ ಮಾಡದೆ ಹೋದ್ರು? ನ್ಯಾಷನಲ್ ಹೈವೇನ ಅಲ್ಲಿ 4 ಲೇನರು ಮಸ್ತ್ ಲೆವೆಲ್ಗೆ ಬಿಲ್ಡ್ ಮಾಡ್ತಿದ್ರಲ್ಲ, ಆವಾಗ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನೋಡ್ರಪ್ಪ ಇದು 4 ಲೇನರ್ ಇದ್ದಿದ್ದು 2 ಲೇನರ್ಗೆ ಆಗೋಗ್ಬಿಡುತ್ತೆ. ಆವಾಗ ಹೆಂಗೆ ಯಾರು ಸ್ಪೀಡಿಂಗ್ ವೆಹಿಕಲ್ಗಳಿಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಪೂರ್ತಿ ಪ್ರಜ್ಞೆ ಇದ್ದವ್ರಿಗೇನೆ ಆಗೋದಿಲ್ಲ ಅಂದ್ರೆ ಚೂರುಪಾರು ಹೆಂಡ ಕುಡ್ದಿದ್ರು ಅಂದ್ರೆ ಗೋವಿಂದ ಗೋವಿಂದ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಲೆ ಇನ್ನೊಂದು ಯೋಚಿಸ್ಕೊಂಡ್ರು, ಅಂತ ವರ್ಸ್ಟ್ ರೇಟೆಡ್ ಮೇಂಟೆನೆನ್ಸ್ ಇರುವಂತ ಜಾಗದಲ್ಲಿ ಗಣೇಶನ ಉತ್ಸವನ ಯಾಕೆ ತಗೊಂಡೋಗ್ಬೇಕು? ಗಣೇಶನ ಭಕ್ತಾದಿಗಳು ಯಾಕೆ ಹೈವೇಲಿ ಓಡಾಡೋ ಜನಗಳೆಲ್ಲರೂ ನೀವು ದಡ್ಬಡ್ ಅಂತ ಕುಣಿಯೋದು, ಅದಕ್ಕೇನಂತಾರೆ ಡಿಜೆಗೆ ನೀವು ಕುಣಿಯೋದನ್ನೆಲ್ಲ ಹೈವೇಯಲ್ಲಿ ಓಡಾಡೋ ಲಾರಿಗಳು, ಟ್ರಕ್ಗಳು, ಕಾರ್ಗಳು ಇವರೆಲ್ಲ ಜನಗಳು ನಿಂತ್ಕೊಂಡು ನೋಡ್ಬೇಕು ಅಂತ ಆಸೆ ಏನ್ರಪ್ಪ ನಿಮ್ಗೆ? ಸಣ್ಣ ಪುಟ್ಟ ಮಕ್ಕಳು ಸತ್ತೋಗಿದಾರಲ್ಲ, ಸತ್ತೋಗಿರೋರಂತೂ ಹೋದ್ರು, ಬಾಕಿ ಉಳಿತಿದ್ದೀರಲ್ಲ, ನಿಮಗೆ ಕೇಳ್ತೀನಿ ನಾನು, ನಿಮಗೆ ಏನಕ್ಕೆ ನ್ಯಾಷನಲ್ ಹೈವೇಲಿ ಕುಣ್ಕೊಂಡು ಹೋಗ್ಬೇಕು ಅನ್ನೋ ಹುಚ್ಚು? ಅದ್ರ ಮೇಲ್ಗಡೆ ಅವೆಲ್ಲ ಇಂಜಿನಿಯರಿಂಗ್ ಗೊತ್ತಿರೋ ಸಣ್ಣ ಪುಟ್ಟ ಬಡವರು ಮಕ್ಕಳಂತೆ. ಅಂಥದ್ರಲ್ಲಿ ಅವರಂತೂ ಇವರು ಸ್ವಂತ ದುಡ್ಡಲ್ಲಂತೂ ಮಾಡಿರಲ್ಲ ಪ್ರೊಸೆಷನ್ ಗಣೇಶಂದು, ಅದಕ್ಕೆ ಫಂಡಿಂಗ್ ಮಾಡಿರ್ತಾರೆ. ಯಾರು? ರಾಜಕಾರಣಿಗಳು ಮಾಡಿರ್ತಾರೆ. ಆ ಜಾಗದಲ್ಲೆಲ್ಲ ಬೆಲ್ಟ್, ಯಾರ್ದು ಬೆಲ್ಟ್? ತೆನೆ ಹೋದ ಮಹಿಳೆದು. ಪಾಪ ದೇವೇಗೌಡ್ರಿಗೆ ಕಣ್ಣೀರು ಸುರಿಸ್ಕೊಂಡು ಜೋರು ಹತ್ಬಿಡ್ರಂತೆ ಪರಮಾತ್ಮ. ಇವರೇ ಕೊಟ್ಟಿದ್ದ ದುಡ್ಡಲ್ಲಿ ತಾನೇ ಕುಣಿತಿದ್ರು. ಇವ್ರ ಮಕ್ಕಳು ನೀವು ಕೊಟ್ಟಿದ್ದ ದುಡ್ಡಿಲ್ ತಾನೇ DJ ಪಜೆ ಎಲ್ಲ ಮಾಡ್ಕೊಂಡು ಹೆಂಡನೂ ಕುಡಿತಾರೆ. ನೋಡ್ಕೊಳ್ಳಿ, ಹೆಂಡ ಕುಡ್ದು ಹಿಂಗೆ ಕುಡಿತಾ ಇರೋದು ನಾನೇನೆ 2 ವರ್ಷದ ಹಿಂದಗಡೆ ಗಣೇಶನ್ನ ಬಿಡಕ್ಕೆ ಅಂತ ಇಲ್ಲಿ ನನ್ನ ಮನೆ ಪಕ್ಕದಲ್ಲಿ ಹೋಗೋವಾಗ, ಅದು ನಿಮ್ಮದೇ ಏರಿಯಾ, ಹೋಗೋವಾಗ ಆ ಪೂರ ಪ್ರೊಸೆಷನ್ನ ಕವರ್ ಮಾಡಿದ್ದೀನಿ ನಾನು. ಇದಕ್ಕೆ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ ಅದನ್ನ. ಏನೇನೆಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ವೋಟ್ ಬ್ಯಾಂಕಿನ ಜನಗಳು ಅಂತ ಅಂದ್ಬಿಟ್ಟು. ಈಗ ಹೇಳ್ರಿ, ಯಾರ್ದು ಅಪರಾಧ? ಇಲ್ಲಿ ಹಾಸನ ರೂಲ್ ಮಾಡ್ತಾ ಇದ್ದಾರಲ್ಲ, ರಿಪಬ್ಲಿಕ್ ಸ್ಟೇಟ್ ಆಫ್ ಹಾಸನ್ ಅಂತ ಅಂದ್ಬಿಟ್ಟು. ತೆನೆ ಹೋದ ಮಹಿಳೆದು ಪೊಲಿಟಿಷಿಯನ್ಗಳು ಯಾರು ಫಂಡ್ ಮಾಡಿದಾರೋ ಅದಕ್ಕೆ, ಆ ಗಣೇಶನ ಉತ್ಸವಕ್ಕೆ, ಅವ್ರದ ಬೇಜವಾಬ್ದಾರಿ? ಅಥವಾ ನ್ಯಾಷನಲ್ ಹೈವೇಲಿ ಹೋಗಕ್ ಕೂಡ್ದು ನಿಮ್ಮ ಪ್ರೊಸೆಷನ್ನು ಅಂತ ತಾಕೀತು ಮಾಡ್ದಲೆ ಪರ್ಮಿಷನ್ ಕೊಟ್ಟಿರೋ ಅಂತ ಗೋರೂರಿನ ಪೊಲೀಸರು ಮತ್ತೆ ಹಾಸನದ SP DYSP ಇವ್ರಿಗಿರೋದಿಲ್ವ ತಲೊಳಗಡೆ ಬುದ್ಧಿ? ಇನ್ನೂ 2 ಜನ ಸಾಯ್ತಾರೆ, ಯಾರಿಗೆ ಗೊತ್ತಕೊಂಡ್ರು? ಸುಮಾರು ಜನ ಅಡ್ಮಿಟ್ ಮಾಡೋರಂತೆ. ನಾನು ನಿನ್ನೆ ಇದಕ್ಕಿದ್ದಂಗೆನೆ ಹಾಸನ DC ಕಾಲ್ ಮಾಡಿಬಿಟ್ಟು, ಮೇಡಮ್ ಆಗಸ್ಟ್ ತಿಂಗಳು 16ಕ್ಕೆ ನಾನು ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದ್ರ ಬಗ್ಗೆ ಏನಾಯ್ತು ನೋಡ್ರಿ, ಈ ಅರ್ಕಲ್ಗೂಡು ತಹಸೀಲ್ದಾರಮ್ಮ ಮಾಡ್ತಿಲ್ಲ ಏನು ಕೆಲಸ ಅಂತ ಕಂಪ್ಲೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಾಲೋ ಅಪ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ, ಮೇಡಮ್ ಹೇಳ್ತಾರೆ
ತಡಿಯಮ್ಮ ಭಾಳ ಸ್ವಲ್ಪ ಭಾಳ ಬ್ಯುಸಿ ಇದ್ದೀನಿ ಇಲ್ಲಿ ನಾನು ಅಂತಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿದ್ರು ಕಾಲ್. ಆಮೇಲೆ ಬಂದ್ಬಿಟ್ಟು ಮನೆ ಒಳಗಡೆ ನಾನು ಸ್ವಲ್ಪ ರಾತ್ರಿ ಆದಮೇಲೆ ನೋಡಿದಾಗಲೂ ಅಷ್ಟೇ ನಂಗೆ ಗೊತ್ತಾಗಿದ್ದು ಮೇಡಮ್ ಎಲ್ಲಿ ಬ್ಯುಸಿ ಇದ್ದಾರೆ ಅಂತ. ಅವ್ರು ಎಲ್ಲಿ ಬ್ಯುಸಿ ಇದ್ರು ಹಾಸ್ಪಿಟ್ಲಲ್ಲಿ ಬರ್ತಾ ಇದ್ದಿದ್ದ ರಾಜಕಾರಣಿಗಳು, ಅಲ್ಲೆಲ್ಲ ಚಿಕ್ಕಮಗಳೂರಿಂದ ಬರೋ ರಾಜಕಾರಣಿಗಳು, ಇನ್ನೆಲ್ಲೆಲ್ಲಿಂದನೋ ಬರೋ ರಾಜಕಾರಣಿಗಳು, ಇವರಿಗೆಲ್ಲ ವೋಟ್ ಬ್ಯಾಂಕ್ ಬೇಕಂಡ್ರಪ್ಪ ಅಷ್ಟೇ, ಇನ್ನೇನಿಲ್ಲ. MP ಗಳು MLAಗಳು ಇವರೇ ಎಲ್ಲ ಕೊಡೋದು ದುಡ್ಡು ಗಣೇಶನ ಉತ್ಸವಗಳಿಗೆ. ಗಣೇಶನ ಉತ್ಸವ ಅನ್ನೋದಾರುವೆ ಫಸ್ಟ್ ಆಫ್ ಆಲ್ ಯಾವ ಪರ್ಪಸ್ಸಿಗೆ ಸ್ಟಾರ್ಟ್ ಮಾಡಿದ್ರು ಅದೇ ಸ್ವಾತಂತ್ರ್ಯ ಪೂರ್ವ ಚಳುವಳಿಗಳೆಲ್ಲ ನಡೀತಿದ್ವಲ್ಲ, ಆವಾಗ ಜನಗಳ ಸಂಘಟನೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಶುರು ಹಚ್ಕೊಂಡಿದ್ದಂತೆ. ಈಗ ಸ್ವಾತಂತ್ರ್ಯ ಬಂದ್ ಆಗಿದೆಯಲ್ರಪ್ಪ, ಏನಕ್ಕೆ ಬೀದಿ ಬೀದಿಲೆಲ್ಲ ಕುಣಿಬೇಕಂತ ನಿಮ್ಗೆ ಆಸೆ ಆಯ್ತದೆ? ಏನಕ್ಕೆ? ವೋಟ್ ಬ್ಯಾಂಕ್ ಬೇಕಾ ನಿಮ್ಗೆ? ಈಗ ಸತ್ತಿರೋ ಜನಗಳಿಗೆಲ್ಲ ನಮ್ಮ ಟ್ಯಾಕ್ಸ್ ಮನಿಯಿಂದ ಕೊಡಬೇಡಿ. ನೀವು ಏನ್ ಹೇಳ್ತಾರೆ ಅದಕ್ಕೆ, ಏನ್ ಹೇಳ್ತಾರೆ ಅದಕ್ಕೆ, ಏನೋ ದುಡ್ಡು ಕೊಡ್ತಿರಲ್ಲ ನೀವು, ಮನುಷ್ಯರ ಜೀವ ಹೋದವಾಗ 8 ಲಕ್ಷ ನೀವು ಕಟ್ತೀರಾ? ಜನರ ಫಂಡಿಂದ ಏನು ಇರುತ್ತಲ್ಲ ಅಲ್ಲಿ, ಅದರಿಂದ ಕೊಡ್ಬೇಡಿ. ನೀವೇ ತಾನೇ ಫಂಡಿಂಗ್ ಮಾಡಿದ್ರಿ. ಯಾವ ಕಳ್ಳ ಬಡ್ಡಿ ಮಕ್ಕಳು ಫಂಡಿಂಗ್ ಮಾಡಿದ್ರು ಆ ಪರ್ಟಿಕ್ಯುಲರ್ ಪ್ರೊಸೆಷನ್ ಏನು ಹೋಗ್ತಾ ಇತ್ತು ಅವ್ರ ಪಾಕೆಟಿಂದ ಕೊಡ್ಲಿ. ಸ್ವಂತ ವೋಟ್ ಬ್ಯಾಂಕಿಗೆ ತಾನೇ ಮಾಡ್ತಾ ಇದ್ರಿ. ಮರ್ಯಾದೆ ಬಿಟ್ಟು ಮಾಡ್ಕೊಡ್ರಿ ನೀವು. ಯಾವ್ದಾರ ಒಂದು ಜಾಗದಲ್ಲಿ ಒಂದು ಜಾಗನ ಅದು ಅವೆಲ್ಲ ಕುಣ್ಕೊಂಡು ಹೋಗ್ತಿರ್ತಾವಲ್ಲ ಕಲಾವಿದರ ತಂಡಗಳು, ಎಷ್ಟು ವೆರೈಟಿ ಇರ್ತವೆ ಅಂತ ನೋಡ್ಬೇಕು ಬಂದು ನೀವು ಅಲ್ಲಿ. ನನಗೆ ಗೊತ್ತೇ ಇರಲಿಲ್ಲ ಏನಕ್ಕೆ ಹಿಂಗೆ, ಯಾಕೆ ಆ ಊರಲ್ಲಿ ಮಾತ್ರ ಅಷ್ಟೊಂದು ವೈಭವ ಅಷ್ಟೊಂದು ಇರುತ್ತೆ ಅದು ಆ ರೋಡಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡ್ರಿ, ಅದು ದೇವೇಗೌಡರ ಸ್ವಂತ ಅಮ್ಮನ ಊರಂತೆ. ಅಮ್ಮನೂರಂತೆ, ಗೊತ್ತೇ ಇರಲಿಲ್ಲ. ಅದಕ್ಕೆ ಹಂಗೆ ಆ ಸೀಮೆ ವೈಭವದಲ್ಲಿ ಮಾಡ್ತಾರಂತೆ. ಅದು ನ್ಯಾಷನಲ್ ಹೈವೇಲಿ. ದೇವೇಗೌಡರಿಗೆ ಬುದ್ಧಿ ಇಲ್ವಾ ಹಂಗಾರೆ? ಗೊಳೋ ಅಂತ ಅಳ್ಬೇಕಂತಂತೆ ಹತ್ರಂತೆ. ದೇವೇಗೌಡರಿಗೂ ಬುದ್ಧಿ ಇಲ್ಲ, ಅವ್ರ ಮಕ್ಳಿಗೂ ಬುದ್ಧಿ ಇಲ್ಲ. ನ್ಯಾಷನಲ್ ಹೈವೇಯಲ್ಲಿ ಇವ್ರದ್ದು ಸ್ಪೆಷಲ್ ಗಣೇಶನ ಉತ್ಸವ, ವೋಟ್ ಬ್ಯಾಂಕ್ ಉತ್ಸವನ ಕರ್ಕೊ ಹೋಗ್ತಾರಂತೆ ಸಣ್ಣ ಮಕ್ಕಳನ್ನೆಲ್ಲ ಡಿಜೆ ವಾಲ ಮ್ಯೂಸಿಕ್ ಜೊತೆ. ಮರ್ಯಾದೆ ಅನ್ನೋದು ಇಟ್ಕೊಳ್ರಿ. ಮನುಷ್ಯರ ಜೀವಕ್ಕೆ ಒಂಚೂರು ಬೆಲೆ ಕೊಡ್ರಿ ಪಾಪಿಗಳ. ಸತ್ತೋದ ಮೇಲ್ಗಡೆ ಮನುಷ್ಯರು ಬಂದ್ಬಿಟ್ಟು ನೀವು ಅವ್ರಿಗೆ 1 ಲಕ್ಷ ಕೊಡ್ತೀವಿ 8 ಲಕ್ಷ ಕೊಡ್ತೀವಿ ಅಂತ ಹೇಳೋದು, ಹಾಸ್ಪಿಟ್ಲ್ ವಿಸಿಟ್ ಮಾಡೋದು, ಚೆನ್ನಾಗಿದ್ದೀರಪ್ಪ ಅಂತ ಕೇಳೋದು. ಅವು ಪಾಪ ಚೆನ್ನಾಗಿದ್ದೀರಾ ಅಂತ ಯಾರಗಣೆ ಪೊಲಿಟಿಷಿಯನ್ ಬಂದ್ಬಿಟ್ಟು ನನ್ನ ಕೇಳ್ತಾವನೆ ಅನ್ನೋಕೆ ಧ್ಯಾನವೇ ಇರಕ್ಕಿಲ್ಲ ಅವಕ್ಕೆ. ಈಗಲೂ ಆಗ್ಲೋ ಸಾಯಂಗಿರವಕ್ಕೆ ಅವ್ರ ಅಪ್ಪ ಅಮ್ಮನ ಹತ್ರ ಕೂಡ ತಲೆದೊಡೋತೀರಾ? ಹಿಂಗೆ ತಲೆದೊಡೋದು ಏನಂತಾರದಕ್ಕೆ, ಸಹಿಸ್ಕೊಳ್ರಿ, ನಿಮ್ಮ ದುಃಖನ ಸ್ವಲ್ಪ ಸಹಿಸ್ಕೊಳ್ರಿ ಅಂತ. ಅನ್ಬಿಲೀವಬಲ್ ಮ್ಯಾನ್. ಯಾವಾಗ ಸರಿ ಆಯ್ತಿರಪ್ಪ? ಡಿಜಿಟಲ್ ವರ್ಲ್ಡಲ್ಲಿ ಇದೀವಿ ನಾವು. ಅಂದರೆ ಎಲ್ಲ ಇನ್ನು ಹಳ್ಳಿ ಸಣ್ಣ ಪುಟ್ಟ ಮಕ್ಕಳ ಕೈಯಲ್ಲೂ ಸ್ಮಾರ್ಟ್ ಫೋನ್ಗಳಿದ್ದಾವೆ. ಅಲ್ಲೇ ಮಾಡ್ಕೊಳ್ರಪ್ಪ ನಿಮ್ದೆಲ್ಲವೂ ವೋಟ್ ಸಂಘಟನೆ. ಏನಕ್ಕೆ ಗಣೇಶನ ಉತ್ಸವನ ಟಾರ್ಗೆಟ್ ಮಾಡ್ತೀರಿ? ಗಣೇಶನ ಹೆಸರಿಗೆ ಯಾಕೆ ಮಸಿ ಬಳಿತೀರಿ? ಕರಿ ಮಸಿ ಯಾಕೆ ಬೆಳಿತೀರಾ? ದೇವ್ರ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಮಾಡ್ತೀರಾ? ಇದು ಮರ್ಯಾದೆಯ ಪರಮಾವಧಿ ಬಿಟ್ಟೋಯ್ತು ನನಗೆ. ಎವ್ರಿ ಟೈಮನು ಈ ಗಣೇಶನ ಉತ್ಸವಗಳಿಗೆ ಮುಂಚೆ ಕಡೆ ಏನೇನೆಲ್ಲ ಇಲ್ಲಿ ನಮ್ಮ ಗಂಗನಾಳು ಗ್ರಾಮ, ಕಸಬಾ ಹೋಬಳಿ, ಅರಕಲಗೂಡು ತಾಲೂಕಲ್ಲಿ ಕ್ಯಾಬರೇ ಡ್ಯಾನ್ಸ್ ಮಾಡಿಸಿದ್ದೀರಾ ನೀವು. ಸೇಮ್ ತೆನೆ ಹೋತ ಮಹಿಳೆ ಇವ್ರ ಕಡೆಯಿಂದ ಬಂದ್ಬಿಟ್ಟು ಅವ್ರ ಭಾಷಣನು ಹೊಡೆದು, ರೇವಣ್ಣ ಅವರು ಭಾಷಣನು ಹೊಡೆದು ಅವ್ರ ಕಡೆಯಿಂದ ಇವ್ರದ್ದು ಎಲ್ಲ ಈ ಕ್ಯಾಬರೆ ನೋಡಕ್ಕಂತ ಬಂದಿದ್ರಲ್ಲ ಜನಗಳೆಲ್ಲ, ಅವ್ರನ್ನೆಲ್ಲ ಗುಂಪು ಕಾಯಕ್ಕೆ ಅಂತ ಅಂದ್ಬಿಟ್ಟು ಬಸ್ಸು ಬಂದಿತ್ತು. ಬಸ್ಸು ಯಾವ ಬಸ್ಸು? ಪೊಲೀಸ್ರದು. ಆ ಸೀಮೆ ಹೈ ಪ್ರೊಟೆಕ್ಷನ್ ಅಲ್ಲಿ ನಿಮ್ಮದೇ ಫಂಡಿಂಗ್ ಅಲ್ಲಿ ನೀವು ಮಾಡೋ ನಾಯಿ ಕೆಲಸಗಳು ಇಂತಿಂತವು. ಇಲ್ಲಾದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬಹುದು, ನಮ್ದು ರೂರಲ್ ಏರಿಯಾ. ಅಲ್ಲಾದ್ರೆ ಮೊಸಳೆಲ್ಲಿ ಹೋಗ್ಬಿಟ್ಟು ನ್ಯಾಷನಲ್ ಹೈವೇಲ್ ಮಾಡಿದೀರಾ. ಯಾವಾಗ ನೆಟ್ಕಾಯ್ತೀರಪ್ಪ? ನೋಡ್ರಿ, ಆ ಹಳ್ಳಿ ಜನಗಳು ಯಾರಿಗೆ ನೀವು ದುಡ್ಡು ಕೊಡ್ತಿರೋ, ಯಾರಿಗೆ ಹೆಂಡ ಕುಡಿಯೋಕೆ ದುಡ್ಡು ಕೊಡ್ತಿರೋ,
ಗಣೇಶನ ಉತ್ಸವದ ನೆಪದಲ್ಲಿ. ಅವರು ಏನೇನೆಲ್ಲ ಮಾಡ್ತಾರೆ ನಮ್ಮ ಇಲ್ಲಿ ರೂರಲ್ ಏರಿಯಾದಲ್ಲಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿದ್ದೀನಿ ಲಿಂಕ್, ಕೂತ್ಕೊಂಡು ನೋಡ್ಕೊಳ್ಳಿ. ನಿಮ್ಮದೇ ಮಕ್ಕಳು ಯಾರು ಇವಾಗ ಜೈಲಲ್ಲಿ ಇದ್ದಾರೋ ಅವ್ರದ್ದು ಹೇಳ್ತಾರೆ, ಓ ನಾವು ಮಾಡಬಾರ್ದು ಯಾಕೆ, ಪ್ರಜ್ವಲ್ ಗೌಡ್ರು ಮಾಡಿದ್ರೆ ನಡೀತದೆ, ನಾವು ಮಾಡಿದ್ರೆ ಆಗೋದಿಲ್ವಾ, ಡಿಜೆಗೆ ಡ್ಯಾನ್ಸ್ ಮಾಡ್ಕೊಂಡು ಅಂತ ಒಂದು ಹಳ್ಳಿ ಹೆಂಗಸು ಕೇಳ್ತಾ ಇದೆ. ಆ ಹಳ್ಳಿ ಹೆಂಗಸು ಈಗ ಅಲ್ಲಿ ಸತ್ತೋಗಿದಾರಲ್ಲ ಮಕ್ಕಳು, ಪಾಪ ಸಣ್ಣ ಸಣ್ಣದವು ಇಂಜಿನಿಯರಿಂಗ್ ಓದ್ತಿದ್ದವಲ್ಲ ಬೂವೆ, ಅಲ್ಲಿ ಕುತ್ಕೊಂಡು ಗೊಳೋ ಅಂತ ಬಾಯಿ ಬಡ್ಕೋತಾವಲ್ಲ ಹೆಣ್ಮಕ್ಳು, ಹೆಂಗಸರು ಮಕ್ಕಳನ್ನ ಎತ್ತೋರು, ಅವ್ರ ದುಃಖ ತಡಿಯಕ್ಕಾಯ್ತದ ಅಂತ ಹೆಂಗಸು ಅದು ಯಾವಾಗ ಇಲ್ಲಿ ಹೇಳ್ತಲ್ಲ ಒಂದು ಹೆಂಗಸು, ಒಂದಲ್ಲ 2-3, ಅಯ್ಯೋ ಅವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಅಂತ ಬರಕಂತ ಕೊಟ್ಟರು, ನನಗೆ ಹೊಡಿಯಕಂತ ಹೊಂಟಿದ್ರು. ನಾನು ಕೇಳಿದ ಕ್ವಶನ್ ಇಷ್ಟೇನೆ, ಯಾಕ್ರಪ್ಪ ಹಿಂಗ್ ಮಾಡ್ತೀರಿ ಅಂತ. ಡಿಜೆ ಪಜ್ಜೆ ಇಲ್ಲ, ಹೆಂಡ ಕುಡ್ಕೊಂಡು ಏನಕ್ರಪ್ಪ ಓದ್ತಿದ್ರಿ, ಅವನು ಯಾರೋ ಕಣೆ, ಯಾರು ಟ್ರ್ಯಾಕ್ಟರ್ ಬಿಟ್ಕೊಂಡು ಓದಿದ್ದ, ಯಾರು ಗಣೇಶನ್ ಕೂರ್ಸ್ಕೊಂಡು, ಆ ಟ್ರ್ಯಾಕ್ಟರ್ ಬಿಟ್ಟಿದ್ದವನು ಏನಾರೋ ಬೈ ಚಾನ್ಸ್ ಏನಾರೋ ಎದೋತದೋ ಕುಡಿದ್ಬಿಟ್ಟಿದ್ದ ಹೆಂಡ ಅಂತ ಹೇಳಿದ್ರೆ ಅವನು ಬಿಟ್ಟಿರ್ತಿದ್ದ ಅಲ್ವಾ ಯಾರೋ ಜನಗಳ ಮೇಲ್ಗಡೆ, ಪ್ರೊಸೆಷನ್ ಮೇಲ್ಗಡೆ ಟ್ರ್ಯಾಕ್ಟರ್ನ. ಆಕ್ಸಿಡೆಂಟ್ ಆಗ್ಬೇಕಂತಂದ್ರೆ ಎಲ್ಲಿ ಬೇಕಾದ್ರೆ ರೂರಲ್ ಏರಿಯಾದಲ್ಲೂ ಆಗತ್ತೆ, ನ್ಯಾಷನಲ್ ಹೈವೇಲಿ ಬೇಕಾದ್ರೆ ಆಗುತ್ತೆ. ನ್ಯಾಷನಲ್ ಹೈವೇಲಿ ಬಸ್ಸುಗಳು, ಲಾರಿಗಳು ದೊಡ್ಡ ದೊಡ್ಡ ಓಡಾಡ್ತಿರ್ತವೆ, ಹೆವಿ ವೆಯ್ಟ್ ಇಟ್ಕೊಂಡು, ಅಲ್ಲಿ ಇನ್ನೂ ಜಾಸ್ತಿ. ಅದಕ್ಕೆ ಆಗಿರೋದು, ಅದಕ್ಕೆ ಬಂದಿರೋದು. ಈಗ ಹಾಕ್ತಾರೆ ನೋಡ್ರಿ, ನಿಮಗೆ ಶಾಪ ಎಷ್ಟು ಹಾಕ್ತಾರೆ ನೋಡ್ರಿ ಆ ಹೆಣ್ಮಕ್ಳು. ಆ ಹೆಂಗಸರು ಯಾರು ಮಕ್ಕಳನ್ನ ಕಳ್ಕೊಂಡಿದಾರಲ್ಲ, ಅವರು ಇನ್ನು ಮುಂದೆಗಡೆ ನಿಮಗೆ ಮತ ಹಾಕೋದು ಗ್ಯಾರಂಟಿ ಇಲ್ಲ. ನಿಮ್ಮ ವೋಟ್ ಬ್ಯಾಂಕ್ ಇಳಿತಿದ್ ಕೆಳಕ್ಕೆ. ಇನ್ನಾರ ಸರಿಯಾಗ್ರಪ್ಪ, ಸರಿಯಾಗಿ ನಿಮ್ಮದೇನಿದೆಯೋ ವೋಟ್ ಬ್ಯಾಂಕ್ ಗಣೇಶನ ಹೆಸರಲ್ಲಿ, ಅದನ್ನ ಯಾವ್ದಾರ ಒಂದು ಜಾಗದಲ್ಲಿ ಒಂದು ವೆನ್ಯೂ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಜಾಗದಲ್ಲಿ ಮಾಡ್ರಿ. ಎಲ್ಲರೂ ಬಂದು ಕುತ್ಕೊಂಡು ನೋಡ್ತಾರೆ, ಸ್ಟೇಡಿಯಂ ಅಲ್ಲಿ ಕುತ್ಕೊಂಡು ನೋಡ್ತಿರಲ್ಲ ಆ ಥರ, ಅಂತ ಜಾಗದಲ್ಲಿ ಮಾಡ್ರಿ. ಯಾರಿಗೆ ಇಂಟ್ರೆಸ್ಟ್ ಇರ್ತದಲ್ಲ ಅಂತದ್ನೆಲ್ಲ ನೋಡ್ಬೇಕು ಅಂತ ಖುಷಿಲಿ ಅವ್ರು ಬಂದು ನೋಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇರ್ತದಲ್ಲ ಅಂತ ಜಾಗದಲ್ಲಿ ಡಿಜ್ಜೆಗೆ ಕುಣಿಬೇಕು ಅಂತ ಅಂದ್ಬಿಟ್ಟು ಅವ್ರು ಬಂದು ಕುಣ್ಕತ್ತಾರೆ, ಎಷ್ಟು ಬೇಕಾದ್ರೆ ಕುಣ್ಕೊಳ್ಳಿ. ಬೀದಿಲ್ ಯಾಕೆ ಕುಣಿತೀರಿ, ಬೀದಿಲ್ ಕುಣಿಬೇಡಿ. ಕುಣಿಯೋ ಬಿಸ್ನೆಸ್ ಎಲ್ಲರೂ ಯಾವ್ದಾರು ಒಂದು ಜಾಗದಲ್ಲಿ ಮಾಡ್ಕೊಬಿಟ್ಟು ಆಮೇಲೆ ಝೂಮ್ ಅಂತ ಗಣೇಶನ್ ಕರ್ಕೊಂಡು ಹೋಗ್ಬಿಟ್ಟು ಬಿಡೋ ಜಾಗದಲ್ಲಿ ಬಿಟ್ಬಿಡಿ. ಬೈದವೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಾ ಕೇಳೋದು, ಈ ಪಬ್ಲಿಕ್ ಗಣೇಶಗಳನ್ನೆಲ್ಲ ಫುಲ್ ಬ್ಯಾನ್ ಮಾಡ್ಬಿಟ್ಟು ಪ್ರೈವೇಟ್ ಯಾರ್ಯಾರೆಲ್ಲ ಬೇಕೋ ಮನೆಯಲ್ಲಿ ಇಟ್ಕೋಬೋದು. ಸಣ್ಣ ಸಣ್ಣ ಪುಟ್ಟ ಗಣೇಶನ್ನ ಇಟ್ಕೊಬಿಟ್ಟು ಅಲ್ಲಲ್ಲೇ ಬಕೆಟಲ್ಲಿ ಇದು ಮಾಡ್ಕೊಬಿಟ್ರೆ, ಅಯ್ಯೋ ಇದೊಂದು ಕರ್ಮದು ಇದಕ್ಕೆ ತಪ್ಪುತ್ತೆ ಕಣ್ರಪ್ಪ. ಎಷ್ಟು ಪೊಲೀಸರಿಗೆ ಎಷ್ಟು ಕಷ್ಟ ಈ ಗಣೇಶನ್ ಇದ್ರೊಳಗಡೆ ಇಲ್ಲ, ಎಷ್ಟು ಕಷ್ಟ ಕ್ರೌಡ್ ಮ್ಯಾನೇಜ್ಮೆಂಟ್. ಗಣೇಶನ ಉತ್ಸವಗಳು ಶುರು ಆಗಿದ್ದು ಯಾವ ಪರ್ಪಸ್ಸಿಗೆ ಅಂತ ನೆನಪಿಸ್ಕೊಂಡು, ಹಿಸ್ಟ್ರಿ ಓದ್ಕೊಂಡು ತಿಳ್ಕೊಂಡು ಪಾಪಿಗಳ ನೀವು ಎಲ್ಲರೂ ಎಲ್ಲ ಈ ಪೊಲಿಟಿಷಿಯನ್ಗಳು ಮತ್ತೆ ಬ್ಯೂರೋಕ್ರಾಟ್ಸ್ ಕನ್ನಡದಲ್ಲಿ ಏನಂತಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಕನ್ನಡದಲ್ಲಿ ಏನಂತಾರೆ, ಅದೇ ಕಾರ್ಯಾಂಗ ಶಾಸಕಾಂಗ ಕಾರ್ಯಾಂಗ, ಈ ನ್ಯಾಯಾಲಯಗಳಿದಾರಲ್ಲ ನ್ಯಾಯಾಂಗ, ಅವ್ರದ್ದು ಒಂದು ಸ್ವಲ್ಪ ಮೂಗು ತೋರಿಸ್ಬಿಟ್ಟು ಅವರು ಇದಕ್ಕೆ ಬಂದ್ಬಿಟ್ಟು ಅವರೇ ಮುತುವರ್ಜಿ ತಗೊಂಡು, ಅಪ್ಪ ನೋಡ್ರಿ ಇದನ್ನ ಬಂದ್ ಮಾಡಿಸ್ರಿ ಅಂತ ಹೇಳಿದ್ರೆ ಇಂಥ ಆಕ್ಸಿಡೆಂಟ್ ಇನ್ನೊಂದ್ಸಲ ಆಗದಂಗೆ ನೋಡ್ಕೊಳಕ್ಕಾಗತ್ತೆ. ಯಾವಾಗ ಮಾಡ್ತಿರೋ ಮಾಡ್ರಿ, ನಾನು ಕಾಯ್ತಾ ಇರ್ತೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ಇದೆಯಲ್ಲ ಆ ಲಿಂಕ್, ಅದನ್ನ ತಪ್ಪದೆ ಎಲ್ಲರೂ ನೋಡಿ. ಏನು ನಡೆಯುತ್ತೆ ಇಲ್ಲೆಲ್ಲ ಜನಗಳು ಕತೆಗಳು. ರೂರಲ್ ಏರಿಯಾ ಅಂದರೆ ಇವ್ರದ್ದು ಭದ್ರಕೋಟೆ ತೆನೆ ಹೋತಮ್ಮ ಇಳಿದು ಭದ್ರಕೋಟೆಯಲ್ಲಿ ಏನೇನು ನಡೆಯುತ್ತೆ ಅಂತ ನೋಡ್ಕೊಳ್ಳಿ. ಕೇಳ್ತಾರ ಅವ್ರು, ಪ್ರಜ್ವಲ್ ಗೌಡ್ರು ಹಾಕೋಬೋದು, ನಾವೇ ಹಾಕೊಳಂಗಿಲ್ಲ ಡಿಜೆ ಅಂತ. ದೊಡ್ಡ ಕ್ವಶನ್, ಆನ್ಸರ್ ಮಾಡ್ರಪ್ಪ, ಆನ್ಸರ್ ಮಾಡಿ. ಯಾವಾಗ ನೆಟ್ಟಗಾಯ್ತಿರೋ ಅಂತ ನಾನು ಕಾಯ್ತಾ ಇರ್ತೀನಿ. ಈಗ ನೋಡ್ರಿ, ನನ್ನ ಫಾಲೋ ಮಾಡ್ತಿರೋ ಜನಗಳು ಯಾರು ಇದ್ರೆ ಏನೇನು ಅನಿಸಿಕೆಗಳಿದಾವೆ ಈ ವಿಚಾರದಲ್ಲಿ, ಈ ಪಬ್ಲಿಕ್ ಗಣೇಶನ ಮೇಲ್ಗಡೆ, ಅದ್ರ ಪ್ರೊಸೆಷನ್ ಮೇಲ್ಗಡೆ, ಅದು ನ್ಯಾಷನಲ್ ಹೈವೇ ಮೇಲ್ಗಡೆ, ಒಂಚೂರು ಹಾಗೇನೆ ಕಮೆಂಟ್ ಬಿಟ್ಬಿಟ್ಟು ನನಗೆ ಹೇಳ್ರಿ. ನೀವೆಷ್ಟು ಇದನ್ನ
ಪ್ರೋತ್ಸಾಹ ಮಾಡ್ತೀರಾ ಅಥವಾ ಎಷ್ಟು ಪ್ರೋತ್ಸಾಹ ಮಾಡೋದಿಲ್ವೋ ಅನ್ನೋ ಮ್ಯಾಟ್ರ್ ನಮಗೂ ಒಂಚೂರು ಗೊತ್ತಾಗಲಿ ಅಲ್ವಾ. ಅದು ಪಬ್ಲಿಕ್ಕಾಗಿ ಹೇಳಿದ್ರೆ ನಮ್ಮ ಪೊಲಿಟಿಷಿಯನ್ಗಳಿಗೂ ತಡ್ತದೆ ಒಂಚೂರು, ನಮ್ಮ ಕಾರ್ಯಾಂಗದವ್ರಿಗೂ ತಡ್ತದೆ ಒಂಚೂರು ಮೆಸೇಜ್ ಅಲ್ವಾ. ಇಷ್ಟು ಇವತ್ತಿನ ಕತೆ. ನನಗೆ ಭಾಳನೇ ಡಿಸ್ಟರ್ಬ್ ಮಾಡಿದ, ಸಿಕ್ಕಾಬಟ್ಟೆ ಕೋಲಾಹಲ ಹಿಂಗೆ ತಲೆ ಒಳಗಡೆ ಹಂಗೆ ಏನಾಗುತ್ತಲ್ಲ ಅದು ಮಾಡಿದ್ದು ಒಂದು ದರಿದ್ರದೊಂದು ತಡ್ಕೊಳಕ್ಕಾಗ್ದಲ್ಲೇ ಇರುವಂಥದ್ದೊಂದು ಒಕೇಶನ್ಗೆ ನಾನು ಮಾಡ್ತಿರೋ ಸ್ಪೆಷಲ್ ವಿಡಿಯೋ. ಇನ್ನಾದರೂ ಸರಿಯಾಗಿ ದೇವ್ರ ಹೆಸರು ಹೇಳ್ಕೊಂಡು ಕ್ಯಾಬರೆಗಳು, ಹೆಂಡ ಕುಡಿಯೋದು, ಬೀದಿಲಿ ಡ್ಯಾನ್ಸ್ ಮಾಡೋದು, DJ ಹಾಕೊಂಡು ನಿಲ್ಲಿಸಿ ಒಳ್ಳೇದಕ್ಕೆ, ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಮಕ್ಕಳ ಒಳ್ಳೇದಕ್ಕೆ, ನಿಮ್ಮ ಮಕ್ಕಳ ಜೀವ ಉಳಿಬೇಕಲ್ಲ ಅದಕ್ಕೆ, ಇನ್ನೇನಕ್ಕೆ.